ಆತ್ಮೀಯರೇ ನಮಸ್ಕಾರ. ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರದ ಹಾಲಿ ಸಚಿವರು ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು. ಅವರು ಹೇಳಿದಂಥ ಒಂದೇ ಒಂದು ಮಾತು ರಾಜ್ಯ ರಾಜಕಾರಣದಲ್ಲೇ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿದೆ. ಹಾಗೂ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದಂತಹ ಬಿ.ವೈ. ವಿಜೇಂದ್ರರವರ ಪಟ್ಟವನ್ನ ಗಟ್ಟಿ ಮಾಡಿದೆ. ಹಾಗೂ ಕೇಂದ್ರ ಬಿಜೆಪಿ ನಾಯಕರು ರಾಜ್ಯಕ್ಕೆ ಒಂದು ಕಟ್ಟಪ್ಪಣೆಯನ್ನು ಮಾಡಿದ್ದಾರೆ. ಅದು ಏನು ಎಂಬುದನ್ನ ನಿಮಗೆ ವಿವರವಾಗಿ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್. ಮಿತ್ರರೇ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ನೇರವಾಗಿ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ಮೊನ್ನೆ ಸಂಕ್ರಾಂತಿಯ ದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಧ್ಯಮದವರ ಮುಂದೆ ಒಂದು ಸಿಡಿಗುಂಡನ್ನ, ಒಂದು ವಿಶೇಷವಾದಂತಹ ವಿಚಾರವನ್ನು ಹಂಚಿಕೊಂಡ್ರು. ನಂಬರ್ 1, ನಾನು ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾ ಇದ್ದೀನಿ ಅಂತಂದ್ರು. ನಾನು ಎಲ್ಲಿರಬೇಕು ಅಂತ ತೀರ್ಮಾನ ಮಾಡೋದು ನಮ್ಮ ಜನತೆ ಹಾಗೂ ಕೇಂದ್ರ ನಾಯಕರು ಅಂದ್ರು. ಹಾಗೂ ನಮ್ಮ ರಾಜ್ಯದಲ್ಲಿ ಸರ್ಕಾರ ಸುಭಿಕ್ಷವಾಗಿ ನಡಿಬೇಕು ಹಾಗೂ ನಮ್ಮ ರಾಜ್ಯದ ಜನ ನೆಮ್ಮದಿಯಿಂದ ಜೀವನ ಮಾಡಬೇಕು. ಹಾಗಾಗಿ ನಾನು ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾ ಇದ್ದೀನಿ ಅಂದ್ರು. ಸ್ನೇಹಿತರೆ, ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇದು ಕೇಂದ್ರದಲ್ಲಿರುವಂತಹ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗಳಾದಂಥ ಬಿಗ್ ಬಾಸ್ಗಳಾದಂತಹ ಅಮಿತ್ ಶಾ ಮತ್ತು ಮೋದಿಯವರು ಎಚ್.ಡಿ. ಕುಮಾರಸ್ವಾಮಿ ಅವರ ಮೇಲೆ ಇಟ್ಟಿರುವ ನಂಬಿಕೆ, ವಿಶ್ವಾಸಕ್ಕೆ. ಹಾಗೂ ಅವರು ಸೂಚ್ಯವಾಗಿ ತಿಳಿಸಿದಂತಹ ಒಂದೇ ಒಂದು ಮಾತು ಏನಪ್ಪಾ ಅಂತ ಹೇಳಿದ್ರೆ, 2028 ಚುನಾವಣೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರೇ NDA ಮಿತ್ರ ಪಕ್ಷದ ಅಭ್ಯರ್ಥಿ ಅಂತ. ಇದನ್ನ ಬಹಳ ಸೂಕ್ಷ್ಮವಾಗಿ, ಸೂಚ್ಯವಾಗಿ ಅಮಿತ್ ಶಾ ಮತ್ತು ಮೋದಿ ಅವರು ಕುಮಾರಸ್ವಾಮಿಯವರಿಗೆ ತಿಳಿಸಿದ ಮೇಲೆ ಅವರು ರಾಜ್ಯ ರಾಜಕಾರಣಕ್ಕೆ ಮರಳುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಈಗ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಚಟುವಟಿಕೆಗಳು ಗರಿಗೆದರ್ತಾ ಇದೆ. ಕುಮಾರಸ್ವಾಮಿ ಅವರ ಸುತ್ತ ರಾಜ್ಯದ ಹಾಲಿ ಶಾಸಕರು, ಮಾಜಿ ಶಾಸಕರು, ಬಿಜೆಪಿಯ ಎಂಪಿಗಳು ಎಲ್ಲರೂ ಸಹಿತ ಸುತ್ತುವರಿತಾ ಇದ್ದಾರೆ, ಗಿರಿಕಿ ಹೊಡಿತಾ ಇದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದೊಟ್ಟಿಗೆ JDS ಮಿತ್ರ ಪಕ್ಷವಾಗಿ NDA ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗ್ತಾರೆ. ಹಾಗೂ ಅವರಿಗಿರುವಂತ ಜನಬೆಂಬಲ ಹಾಗೂ ಬಿಜೆಪಿಯ ಬೇಸ್ ಎರಡನ್ನೂ ಸಹಿತ ಕ್ರೋಢೀಕರಿಸಿದರೆ ಸರ್ಕಾರ ಬರ್ತದೆ ಅಂತ. ಹಾಗಾಗಿ ಪತ್ರಿಕೆಯವರು, ಕೈಗಾರಿಕೋದ್ಯಮಿಗಳು, ಬಿಸ್ನೆಸ್ ಮ್ಯಾನ್ಗಳು, ರಾಜಕಾರಣಿಗಳು, ಅಧಿಕಾರಿಗಳು ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ಸುತ್ತುತ್ತಾ ಇದ್ದಾರೆ. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಆರೋಗ್ಯದಲ್ಲೂ ಸುಧಾರಣೆ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಲ್ಲಿ ಎದುರಿಸಿ ಅವರನ್ನ ಸರಿದಾರಿಗೆ ತರಬೇಕು. 2028 ಚುನಾವಣೆಯಲ್ಲಿ ನಾವು NDA ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಹೋರಾಟ ಪ್ರಾರಂಭ ಆಗಿದೆ. ಸ್ನೇಹಿತರೆ, ಇದಕ್ಕೆ ಕಾರಣ ಏನು? ಇದಕ್ಕೆ ನಂಬರ್ 1 ಕಾರಣ ಎಚ್.ಡಿ. ಕುಮಾರಸ್ವಾಮಿ ಅವರಲ್ಲಿರುವಂತಹ ಗೌರವ ಹಾಗೂ
ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರಿಗಿರುವಂತಹ ಜನಬೆಂಬಲ, ಎಲ್ಲಿ ಕುಮಾರಸ್ವಾಮಿ ಹೋದ್ರೂ ಸಹಿತ ಲಕ್ಷಾಂತರ ಜನ ಸೇರ್ತಾರೆ. ಆದರೆ ಅವುಗಳು ಮತವಾಗಿ ಕನ್ವರ್ಟ್ ಆಗ್ತಿರ್ಲಿಲ್ಲ. ಈಗ ಅವರೊಟ್ಟಿಗೆ JDS ಒಟ್ಟಿಗೆ ಬಿಜೆಪಿ ಮಿತ್ರ ಪಕ್ಷವಾಗಿರೋದ್ರಿಂದ ರಾಜ್ಯದಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬಹುದು ಅನ್ನೋದು ಹೈಕಮಾಂಡ್ನ ಚಿಂತನೆ, ಬಿಜೆಪಿಯ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾದ ನಂತರ ಬಹಳಷ್ಟು ಉಕ್ಕು ಸಂಸ್ಥೆಗಳು ಕ್ಷೀಣಿಸ್ತಾ ಇದ್ದು ಅವಕ್ಕೆಲ್ಲವಕ್ಕೂ ಮರುಜೀವ ಕೊಟ್ಟು ಅವರನ್ನ ಪುನಶ್ಚೇತನಗೊಳಿಸಿದ್ರು. ಉದಾಹರಣೆಗೆ ನಮ್ಮ ಭದ್ರಾವತಿ ಉಕ್ಕು ಕಾರ್ಖಾನೆ ನಶಿಸಿ ಹೋಯ್ತು ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಅದಕ್ಕೆ ಕಾಯಕಲ್ಪವನ್ನ, ಪುನರ್ಜನ್ಮವನ್ನ ಕೊಟ್ಟಂತ ಕೀರ್ತಿ HD ಕುಮಾರಸ್ವಾಮಿ ಅವರಿಗೆ ಸಲ್ತದೆ. ಅದಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ, ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ಬಹಳಷ್ಟು ಜನ ಇದ್ರೂ ಸಹಿತ ಕೇಂದ್ರ ನಾಯಕರಿಗೆ ಇವರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ಸ್ ಅಂತ ಹುಡುಕೋದ್ರೆ ಸಿಗ್ತಾ ಇಲ್ಲ. ಬಿಕಾಸ್ ಆಫ್ ಅವರಲ್ಲಿರುವಂತ ಒಳಜಗಳ. ನಂಬರ್ 1. ನಂಬರ್ 2, ಯಾರ ಮಾತನ್ನು ಯಾರು ಕೇಳುವ ಸ್ಟೇಜಲ್ಲಿಲ್ಲ. ನಂಬರ್ 3, ರಾಜ್ಯವನ್ನ ಸುತ್ತಿ ಸರ್ಕಾರವನ್ನ ಅಂದ್ರೆ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಶಕ್ತಿಯುತವಾದಂತಹ ಯಾವುದೇ ಫೇಸ್ ಕಾಣ್ತಾ ಇಲ್ಲ. ಆದ್ದರಿಂದ HD ಕುಮಾರಸ್ವಾಮಿ ಅವರನ್ನ NDA ಮಿತ್ರ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಮಾಡ್ತೀವಿ ಅಂತ ಹೇಳಿ ಇವರಲ್ಲಿರುವಂತಹ ಒಳಜಗಳಗಳನ್ನ ಸರಿ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರಿಗೆ ಹೈಕಮಾಂಡ್ ತಿಳಿಸಿದೆ. ಆ ಒಂದು ಫಲಶ್ರುತಿಯ ಫಲವೇ ಮೊನ್ನೆ ವಿ ಸೋಮಣ್ಣನವರು ನಾನೇ ಮುಂದಿನ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಆಗಬೇಕು ಅಂತ ಹೋರಾಟ ಮಾಡ್ತಿದ್ದಂಥವ್ರು, ಸ್ಪರ್ಧೆಯಲ್ಲಿದ್ದಂಥವ್ರು, ನಾನು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಲ್ಲ ಅಂತ ಹೇಳಿದ್ರು. ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಸಹಿತ ಯಾರೂ ಸಹಿತ ಈಗ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಗಳಿಲ್ಲ ಅಂದ್ರು. ಹಾಗೂ ಯಡಿಯೂರಪ್ಪನವರ ಮಗನಾದಂಥ ವಿಜೇಂದ್ರ ಅವರವರಿಗೆ ಪ್ರತಿಸ್ಪರ್ಧಿಗಳಾಗಿದ್ದಂತಹ ಬಹಳಷ್ಟು ಜನ ಸನ್ಮಾನ್ಯ HD ಕುಮಾರಸ್ವಾಮಿ ಅವರೊಟ್ಟಿಗೆ ಸಖ್ಯತೆ ಇದ್ದು ಅವರಿಗೆ ಸಪೋರ್ಟ್ ಮಾಡಬೇಕು, ಎಲ್ಲರೂ ಒಟ್ಟಾಗಿ ಹೋಗಬೇಕು ಅನ್ನೋದನ್ನ ಹೈಕಮಾಂಡ್ ಮತ್ತು HD ಕುಮಾರಸ್ವಾಮಿ ಅವರು ಎಲ್ಲರಿಗೂ ಸಹಿತ ತಿಳಿ ಹೇಳಿ ಈಗ BY ವಿಜೇಂದ್ರ ಅವರವರ ಪಟ್ಟವನ್ನ ಗಟ್ಟಿ ಮಾಡಿದ್ದಾರೆ. ಅದೇ ರೀತಿ ಕೇಂದ್ರ ಬಿಜೆಪಿ ಹೈಕಮಾಂಡ್ ಕಟ್ಟಪ್ಪಣೆಯನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಮತ್ತು JDS ಮೈತ್ರಿಕೂಟದಲ್ಲಿ ಒಂದೇ ಒಂದು ವ್ಯತ್ಯಾಸನೂ ಆಗಬಾರ್ದು, ಆದರೆ ಅದಕ್ಕೆ ಎಲ್ಲರನ್ನೂ ಜವಾಬ್ದಾರಿ ಮಾಡ್ತೀವಿ ಅಂತ ಅಮಿತ್ ಶಾ ಅವರು ಈ ಎಲ್ಲವನ್ನ ಸೇರಿಕೊಂಡು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸರಿಯಾದ ಪ್ರತಿಸ್ಪರ್ಧಿಯಾಗಿ, ಕಾಂಗ್ರೆಸ್ ನಾಯಕರಿಗೆ ಸರಿಯಾದ ಪ್ರತಿಸ್ಪರ್ಧಿ ನಾಯಕರಾಗಿ HD ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಮರಳಿದ್ದಾರೆ. ಸ್ನೇಹಿತರೆ, ಈಗ ಹೇಳಿ, ಕಾಂಗ್ರೆಸ್ ಪಕ್ಷ ಈಗ ಕುರ್ಚಿ ಗಲಾಟೆಯಲ್ಲಿ ಕಂಗಾಲಾಗಿ ಹೋಗಿದೆ. ಪವರ್ ಶೇರಿಂಗ್ಗೋಸ್ಕರ ಇಬ್ಬರು ದಿಗ್ಗಜ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ. ಅವರನ್ನು ಎದುರಿಸಿ ನಿಲ್ಲುವಂತ ಶಕ್ತಿ HD ಕುಮಾರಸ್ವಾಮಿ ಅವರಿಗಿದೆ. ಹಾಗಾಗಿ ಹೈಕಮಾಂಡ್ ತೀರ್ಮಾನ ಮಾಡಿದೆ, ಮುಂಬರುವ ಚುನಾವಣೆಗಳಲ್ಲಿ ಅಂದ್ರೆ 2028ರ ಚುನಾವಣೆಯಲ್ಲಿ ರಾಜ್ಯದಿಂದ ಕಾಂಗ್ರೆಸ್ ಪಕ್ಷವನ್ನ ಧೂಳೀಪಟ ಮಾಡಿ ಭಾರತೀಯ ಜನತಾ ಪಕ್ಷದ ಮಿತ್ರ ಪಕ್ಷವಾದಂಥ JDS ಒಟ್ಟಿಗೆ NDA ಅಭ್ಯರ್ಥಿಯಾಗಿ HD ಕುಮಾರಸ್ವಾಮಿ ಅವರು ಇರ್ತಾರ, ಅವರು ಮುಖ್ಯಮಂತ್ರಿ ಆಗ್ತಾರ,
ಕಾಂಗ್ರೆಸ್ ಪಕ್ಷವನ್ನು ಸೋಲಿಸ್ತಾರಾ, ಉಪಮುಖ್ಯಮಂತ್ರಿ ಯಾರಾಗ್ತಾರೆ ಎಂಬುದನ್ನು ಬುದ್ಧಿವಂತರಾದ ನೀವು ನಿಮ್ಮ ವಿಚಾರಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.